ಗೌಡ್ರೆ, ಮನೆಯವ್ರು ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ನಿಮ್ಮನ್ನೂ ಅದಕ್ಕಿಂತ ದೂರ ಮಾಡುವಂಗೆ ಕಾಣಿಸ್ತಾವ್ರೆ. ಕಾಣಿಸೋದೇನಿಲ್ಲ, ಅದೇ ಅವ್ರ ಪಿಲಾನು. ಮನೆಯವ್ರು ಹೋಗಲಿ, ಇವ್ರ ಅಕ್ಕ ಕೂಡ ಹಾಗೆ ಮಾತಾಡ್ತಾರೆ. ಚಿಕ್ಕ ವಯಸ್ಸಿಂದ ನಮ್ಮ ಗೌಡ್ರನ್ನ ನೋಡ್ಕೊಂಬಂದವ್ರೆ. ಅವ್ರಿಗೆ ಬೇಡವೇ ಬೇಡ ಅಂತ ಎಷ್ಟು ಈಸಿಯಾಗಿ ಹೇಳ್ತಾರೆ ನೋಡು. ಅಂತಾರೆ, ಬೇಡವೇ ಬೇಡ ಅಂತಾರೆ. ಅಂದೆ ಏನು ಮಾಡೋರು? ಬೇಡ ಅನ್ನಕ್ಕೆ ಮಕ್ಕಳಾಟಿಕೆ ಎಲ್ಲ ಆಡಿರೋದು ಪಿರೂತಿ. ಗೌಡ್ರು ತಮ್ಮ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಏಟ್ ಕಷ್ಟಪಟ್ಟವ್ರೆ ಅಂತ ಅವ್ರಿಗೆ ಗೊತ್ತು, ಅವ್ರ ಜೊತೆಗಿರೋ ನಮಗೆ ಗೊತ್ತು. ಅವ್ರಿಗೆಲ್ಲ ಗೊತ್ತದೆ. ಇವತ್ತೇನೋ ಮದುವೆ ವೀಸ ಗೊತ್ತಾಗದೆ ಅಂದ್ಬಿಟ್ಟು ಒಬ್ಬೊಬ್ಬರು ಬಾಯಿಗೆ ಬಂದಂಗೆ ಮಾತಾಡವ್ರೆ. ಇವ್ರ ಮನ್ಸಿಗೆ ಎಷ್ಟು ನೋವಾಗದೆ ಅಂತ ಯಾರಾದರೂ ಯೋಚನೆ ಮಾಡವ್ರ? ಗೌಡ್ರೆ, ಇದು ಯಾಕೋ ಸರಿ ಕಣೆ. ನೀವು ಒಸಿ ಯಾಮಾರಿದ್ರೂ ನಿಮ್ಮನ್ನು ಅತ್ತಿಗೇನು ದೂರ ಮಾಡಿಬಿಡ್ತಾರೆ. ನೀವೇನೇ ಮಾಡೋದಿದ್ರು ಬೇಗ ಮಾಡಬೇಕು. ಇಲ್ಲ ಕಲ, ಬಿಡೋ ಮಾತೇ ಇಲ್ಲ. ಸಿದ್ದೇಗೌಡ ಒಂದ್ಸಲ ಮನ್ಸು ಕೊಟ್ಮ್ಯಾಕೆ ಪ್ರಾಣ ಹೋದ್ರೂ ಅದನ್ನ ಬದಲಾಯಿಸ್ಕೊಳಕ್ಕಿಲ್ಲ. ನನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹಂಗಂತ ಮನೆಯವ್ರನ್ನ ಎದುರಾಕೋತೀರ ಗೌಡ್ರೆ? ಅವ್ರ ಮಾತನ್ನು ಕೇಳದೆ ಅವ್ರನ್ನ ಎದುರಾಕೊಂಡು ಹೇಗಿರ್ತಾರೆ ಹೇಳಿ? ಈ ವಿಷಯ ಇರಲಿ, ತಾಳಿ ಕಟ್ಟಿದ್ದು ಸಿದ್ದೇಗೌಡ್ರೆ ಅಂತ ಅದಕ್ಕೆ ಗೊತ್ತಾಗದೆ. ಅವ್ರ ಪರಿಸ್ಥಿತಿನ ಸ್ವಲ್ಪ ಯೋಚನೆ ಮಾಡ್ರಲ್ಲ. ಈಗ ಗೌಡ್ರ ಅವ್ರಿಗೆ ಹೆಂಗೆ ಮುಖ ತೋರ್ಸೋಕ್ಕಾಗೋದು? ಇವ್ರು ಅವ್ರನ್ನ ಒಪ್ಕೋತಾರ? ಇದೆಲ್ಲ ನೆನ್ಸ್ಕೋತಾದ್ರೆ ಮುಂದೆ ಏನಾಯ್ತದೆ ಅಂತ ಭಯ ಆಯ್ತದೆ ಕಲ. ಭಯ ಪಟ್ಟರೆ ಬದುಕೋಕ್ಕಾಗಲ್ಲ ಕಣ್ರಲ್ಲ. ದೊಡ್ಡವ್ರು ಹೇಳಿದ್ವೆ ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರಬಾರ್ದು ಅಂತ. ಇದು ಹಂಗೆ. ಯಾರು ಏನು ಹೇಳಿದ್ರು ನಾನು ಕೇಳೋಕ್ಕಿಲ್ಲ. ಪ್ರೀತಿನ ಹೆಂಗೆ ಪಡ್ಕೋಬೇಕು ಅನ್ನೋದು ನನಗೆ ಗೊತ್ತದೆ. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡಿ ಅವ್ರು ನಿಮ್ಮ ಮನೆಗೆ ಹೆಂಗೆ ಕರ್ಕೊಂಬರ್ಬೇಕು ಅನ್ನೋದು ನನಗೆ ಗೊತ್ತದೆ. ಕರ್ಕೊಂಬಂದೇ ಬರ್ತೀನಿ. ಸರಿ ಗೌಡ್ರೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನಮಗೂ ಒಂದಪ್ಪ ಹೇಳಿ. ನಿಮಗೇನು ಸಹಾಯ ಬೇಕಿದ್ರು ಮಾಡ್ತೀವಿ, ಬೇಕಿದ್ರೆ ನಮ್ಮ ಪ್ರಾಣ ಬೇಕಿದ್ರು ಕೊಡ್ತೀವಿ. ಇಲ್ಲ ಕಣ್ರಲ್ಲ, ಈ ಪರಿಸ್ಥಿತಿ ಸೃಷ್ಟಿಯಾಗಿರೋದೇ ನನ್ನಿಂದ. ಇದನ್ನು ನಾನೇ ಸರಿ ಮಾಡಬೇಕು. ಹಂಗೂ ನಿಮ್ಮ ಸಹಾಯ ಏನಾದರೂ ಬೇಕಂದರೆ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ಕಣ್ರಲ್ಲ. ನಾನು ಯಾರನ್ನ ಮದುವೆ ಆಗಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಬೇಕಲ್ವಾ? ಇವ್ರನ್ನೇ ನಾನು ಮದುವೆ ಆಗಿರೋದು. ಇವ್ರು ಕೂತ್ಕೇಳಿರೋ ತಾಳಿನ ನಾನೇ ಕಟ್ಟಿರೋದು. ಅವು ಯಾವನ ಬರ್ತಾನೆ ನಮ್ಮ ಮುಂದೆನೆ ನಮ್ಮನೇಲೆ ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಫ್ರೆಂಡು ಅಂತ ಮನೆ ಒಳಗೆ ಕರ್ಕೊಂಡ್ರೆ ಈಗ ಏನ್ ಮಾಡ್ದವನ? ಭಾವನಮ್ಮ, ಯಾಕೆ ಕಳ್ತಿದ್ದೀರಾ? ಭಾವನಮ್ಮ, ಸಿದ್ದು ಅಂಕಲ್ ಏನೇನೋ ಹೇಳ್ತಿದ್ರು. ಏನ್ ಭಾವನಮ್ಮ ಅದು? ನಿನಗದೆಲ್ಲ ಗೊತ್ತಾಗಲ್ಲ ಖುಷಿ. ಹೋಗಿ ಆಟ ಆಡ್ಕೊ. ನೀವೀಗಿದ್ರೆ ನನಗೆ ಆಟ ಆಡಕ್ ಮನ್ಸು ಬರಲ್ಲ. ಹೇಳಿ ಭಾವನಮ್ಮ, ಏನಾಯ್ತು? ಹೇಳಿದ್ನಲ್ಲ ಖುಷಿ, ನನಗಿದೆಲ್ಲ ಅರ್ಥ ಆಗಲ್ಲ ಅಂತ. ನೀನು ಇದನ್ನ ಕೇಳಲೂಬಾರ್ದು. ಯಾಕೆ ಕೇಳಬಾರ್ದು? ಈಗ ನಾನು ಏನು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಪುಟ್ಟ. ನೀನು ದೊಡ್ಡವಳು ಆಗ್ತೀಯಲ್ಲ, ಆಗ ನಿನಗೆ ಅರ್ಥ ಆಗುತ್ತೆ. ಪ್ಲೀಸ್ ಖುಷಿ, ಹೋಗಿ ಆಟ ಆಡ್ಕೊ. ನನಗೆ ಗೊತ್ತು, ಸಿದ್ದು ಅಂಕಲ್ ಆಗಿ ಹೇಳಿದ್ದಕ್ಕೆ ನೀವು ಹೇಳ್ತಿರೋದು. ಹೇಳಿ ಭಾವನಮ್ಮ, ಸಿದ್ದು ಅಂಕಲ್ ಒಳ್ಳೆಯವರಲ್ವಾ? ಯಾಕವನ್ನ ಮನೆಯವರೆಲ್ಲ ಬೈತಿದ್ದಾರೆ? ಅಂತ ತಪ್ಪು ಏನ್ ಮಾಡಿದ್ರು ಅವರು? ಹೇಳಿ ಭಾವನಮ್ಮ. ನಿನಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಅವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ?
ಸಾರಿ ಪುಟ್ಟ. ಇನ್ಮೇಲೆ ನೀನು ಅವ್ರ ಬಗ್ಗೆ ಕೇಳಲೂಬಾರ್ದು, ಮಾತಾಡಲೂಬಾರ್ದು, ಆಯ್ತಾ? ಸರಿ ಭಾವನಮ್ಮ. ಬಂಗಾರಿ, ಏನು ಮಾಡ್ತಿದ್ದೆ ಬಂಗಾರಿ? ಸಮಾಧಾನ ಮಾಡ್ಕೋ. ಈ ಥರ ಸಿಕ್ಕ ವಸ್ತುನೆಲ್ಲ ಬಿಸಾಕಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಕೂಲ್ ಡೌನ್. ಕೂಲ? ಎಲ್ಲಿಂದ ಕೂಲ್ ರವಿ? ಎಲ್ಲ ಹಾಳಾಗೋಯ್ತಲ್ಲ ರವಿ, ಎಲ್ಲ ಹಾಳಾಗೋಯ್ತು. ಸಿದ್ದು ಮದ್ವೆ ಪೂರ್ವಿ ಜೊತೆ ಆಗುತ್ತೆ, ನಮ್ ಲೈಫಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಎಷ್ಟೆಲ್ಲ ಕನ್ಸ್ ಕಂಡಿದ್ದೆ ರವಿ. ಆದ್ರೆ ಇವಾಗ ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಆಗೋಯ್ತು. ಸಿದ್ದು ಈ ರೀತಿ ಮಾಡ್ತಾನೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಅವಳೇ ರವಿ. ಅವಳು ನನ್ನ ಲೈಫಿಗೆ ಬಂದಾಗಿಂದ ನನ್ನ ಲೈಫ್ನ ಹಾಳು ಮಾಡ್ತಾನೆ ಇದ್ದಾಳೆ. ನೋಡು, ಹಾಗಂತ ಕೋಪ ಮಾಡ್ಕೊಳ್ಳೋದಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಹಾಳಾಗೋದು ನಮ್ಮ ಜೀವನನೇ. ಹಾಳಾಗಕ್ಕೆ ಇನ್ನೇನು ಉಳಿದಿದೆ ರವಿ? ನಮ್ಮ ಅಣ್ಣನ ಜೀವನಕ್ಕೆ ಬಂದು ನಮ್ಮ ಅಣ್ಣನ ಕಿತ್ಕೊಂಡ್ಲು, ಇವಾಗ ನನ್ನ ಜೀವನದಲ್ಲಿ ಆಟ ಆಡ್ತಿದ್ದಾಳೆ. ನಾನಿಡೋ ಪ್ರತಿ ಹೆಜ್ಜೆಗೂ ಮುಳ್ಳಿನ ಥರ ಅಡ್ಡ ಬರ್ತಾನೆ ಇದ್ದಾಳೆ. ಇನ್ನು ನಾವು ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ರವಿ, ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು. ಅದ್ರಾಗ ಏನು ಮಾಡೋಕ್ಕಾಗುತ್ತೆ? ಜವರೇಗೌಡರು ಅವಳನ್ನ ಸೊಸೆ ಅಂತ ಒಪ್ಕೊಂಡಾಯ್ತಲ್ವ. ಅದನ್ನ ನೀನು ನಂಬ್ತೀಯಾ? ಎಷ್ಟೇ ಆದ್ರೂ ಅವರು ರಾಜಕೀಯದವರು, ಶತ್ರು ಎದುರುಗಡೆ ಇದ್ರು ಮಿತ್ರ ಅಂತ ಹೇಳೋರು. ಅಷ್ಟು ಜನರು ಮುಂದೆ ಅವ್ರು ಅದನ್ನ ಒಪ್ಕೊಳ್ಳೇಬೇಕು. ಆದ್ರೆ ಅವ್ರು ಅದನ್ನ ಮನ್ಸಾರೆ ಒಪ್ಕೊಂಡಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾದರೆ ನಮ್ಗೆ ಇನ್ನೂ ಒಳ್ಳೇದಾಯ್ತಲ್ವ. ಅವಳಿಗೆ ಏನಾದರೂ ಒಂದು ಹೇಳಿ ಸಿದ್ದಿಂದ ಅವಳನ್ನ ದೂರ ಮಾಡ್ತಾರೆ, ಪೂರ್ವಿ ಜೊತೆ ಮದುವೆ ಆಗುತ್ತೆ ಅಲ್ವಾ? ಆದಷ್ಟು ಈಸಿ ಅಲ್ಲ. ಆ ಜವರೇಗೌಡರು ಏನೇ ಹೇಳಿದ್ರು ಸಿದ್ದು ಬಿಡ್ಬೇಕಲ್ವಾ? ಸಿದ್ದು ಅವಳನ್ನ ಎಷ್ಟು ಇಷ್ಟಪಟ್ಟಿದ್ದಾನೆ ಅಂದ್ರೆ ಅವಳಿಗೆ ಗೊತ್ತಾಗದೆ ಇರೋ ಹಾಗೆ ತಾಳಿ ಕಟ್ಟಿದ್ದಾನೆ. ಇನ್ಫ್ಯಾಕ್ಟ್ ಅಷ್ಟು ಜನದ ಮುಂದೆ ಹೇಳೋ ಧೈರ್ಯ ಮಾಡಿರೋದು. ಇಷ್ಟೆಲ್ಲ ಮಾಡಿದಾನೆ ಅಂದಮೇಲೆ ಅವಳು ಅವನ ತಲೆನ ಇನ್ನೆಷ್ಟು ಕೆಡ್ಸಿರ್ಬೇಡ ಹೇಳು. ಆ ಭಾವನಾ ಗೋಮುಖ ವ್ಯಾಘ್ರ. ಅವಳ ಮುಖ ನೆನ್ಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಇಂಥ ಟೈಮಲ್ಲಿ ಆ ತಾಳ್ಮೆಂದಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜವರೇಗೌಡರು ಮನೆಯವರು ನೆಕ್ಸ್ಟ್ ಏನು ಮೂವ್ ಮಾಡ್ತಾರೆ ಅಂತ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡೋಣ. ಅಲ್ಲಿವರೆಗೂ ಪ್ಲೀಸ್ ಕೂಲ್ ಡೌನ್. ಅವಳಿಗೊಂದು ಗತಿ ಕಾಣಿಸೋವರೆಗೂ ನನಗೆ ಸಮಾಧಾನ ಇಲ್ಲ ರವಿ. ನನ್ನ ಕನ್ಸನ್ನ ನುಚ್ಚು ನೂರು ಮಾಡಿದಾಳೆ, ನನ್ನ ಆಸೆಗಳಿಗೆ ಕೊಳ್ಳಿ ಇಟ್ಟಿದ್ದಾಳೆ. ಇನ್ನೊಂದು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರೂ ನಮ್ಮ ಜೀವನನ ಬೀದಿಗೆ ತಂದ್ಬಿಡ್ತಾಳೆ. ಆದಷ್ಟು ಬೇಗ ಅವಳಿಗೊಂದು ಗತಿ ಕಾಣಿಸ್ಬೇಕು, ಇಲ್ಲದೆ ಹೋದ್ರೆ ನನಗೆ ಸಮಾಧಾನ ಇಲ್ಲ ರವಿ. ಕೂಲ್ ಡೌನ್ ಬಂಗಾರಿ. ಮುಂದೆ ಏನು ಮಾಡಬೇಕು ಅಂತ ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಚಿನ್ನಮ್ರಿ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಮಾಡ್ಕೊಂಡ್ ಬರ್ತಿದ್ದೀರಿ? ಅಕ್ಕನ ತಾಳಿ ಕಟ್ಟೋನ್ ಯಾರು ಅಂತ ಹುಡುಕ್ತಿದ್ವಲ್ಲ, ಹೌದು, ಅವ್ನು ಯಾರು ಅಂತ ಗೊತ್ತಾಯ್ತಂತೆ. ಯಾರು ಅಂತ ಸಿಕ್ಕದ್ನ? ಯಾರಂತೆ? ಸಿಂಚನಾಥ್ಗೆ ತಮ್ಮ ಇದ್ದಾರಲ್ಲ ಸಿದ್ದೇಗೌಡ, ಅವರೇ ಅಂತೆ. ಅದೇ ಅವತ್ತು ನಮ್ಮ ಮನೆಗೆ ಹೋಗಿದಾಗ ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ರಲ್ಲ ಅವರೇ ರೀ. ಅವನೇ ತಾಳಿ ಕಟ್ಟಿದ್ದಾನೆ ಅಂತ ಹೇಗೆ ಗೊತ್ತಾಯ್ತಂತೆ? ಅದು ಏನೋ ರಾಜಕೀಯದ್ದು ಫಂಕ್ಷನ್ ಇತ್ತಂತೆ, ಅಲ್ಲಿ ಪೂರ್ವಿ ಜೊತೆ ಮದುವೆ ಆಗ್ತಿದ್ದೀನಿ ಅಂತ ಅನೌನ್ಸ್ ಮಾಡಬೇಕಾಗಿತ್ತಂತೆ. ಆದರೆ ಅವನು ಅಕ್ಕನ ತಾಳಿ ಕಟ್ಟಿರೋದು ನಾನೇ ಮದುವೆ ಆಗಿರೋದು ಅಂತ ಅನೌನ್ಸ್ ಮಾಡಿದಂತೆ ರೀ. ನೋಡಿ ಚಿನ್ನುಮರಿ, ಪಕ್ಕದಲ್ಲೇ ಮೋಸಗಾರನ್ನ ಇಟ್ಕೊಂಡು ನಾವು ಊರು ತುಂಬ ಹುಡುಕ್ತಾ ಇದ್ವಿ. ಹೌದು ರೀ, ಎಲ್ಲರೂ ಎಷ್ಟು ನಂಬಿದ್ರು ಗೊತ್ತಾ ಅವನ್ನ. ಅದರಲ್ಲೂ ಅಮ್ಮ ಅಂತೂ ತುಂಬಾ ಹಚ್ಕೊಂಡಿದ್ರು. ಈಗ ವಿಷಯ ಗೊತ್ತಾಗಿ ಮನೇಲಿ ಎಲ್ಲರೂ ತುಂಬ ಶಾಕಲ್ಲಿದ್ದಾರಂತೆ. ಹೀಗಾಗಿದೆಯಾ ಅಂತ ನಂಬಕ್ಕೆ ಆಗದೆ ಇರೋ ಥರ ಆಗಿದ್ದಾರಂತೆ. ಎಲ್ರಿಗೂ ಮೋಸ ಮಾಡಿಬಿಟ್ಟ ಅವನು. ಅಕ್ಕ ಅಂತೂ ಅಳೋದು ನಿಲ್ಲಿಸ್ತಾನೆ ಇಲ್ವಂತೆ. ಅವಳನ್ನು ಹೇಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತಿದ್ರು ಅದಕ್ಕೆ. ಆಯಿತು ಚಿನ್ನುಮರಿ, ಆದರೆ ನೀವು ಸ್ವಲ್ಪ ಸಮಾಧಾನವಾಗಿರಬೇಕು ಅಲ್ವಾ? ನೋಡಿ,
ತಾಳಿ ಕಟ್ಟಿರೋದು ಯಾರು ಅಂತ ಗೊತ್ತಾಗಿದೆ. ಇನ್ಮೇಲೆಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಏನು ಸರಿ ಹೋಗುತ್ತೋ ಏನೋ. ಅಕ್ಕ ಎಷ್ಟು ನಂಬಿದ್ಲು ಗೊತ್ತಾ ಅವನ್ನ. ಎಲ್ಲ ವಿಷಯ ಅವನ ಹತ್ರ ಹೇಳ್ಕೊಂಡಿದ್ಲು. ಥರ ತಾಳಿ ಕಟ್ಟಿದ್ದಾರೆ ಹುಡ್ಕೊಡಿ ಅಂತ ಅವನ ಹತ್ರನೇ ಕೇಳ್ಕೊಂಡಿದ್ಲು. ಆದರೆ ಇವಾಗ ನೋಡಿದ್ರೆ ಹೀಗಾಗಿದೆ. ಅವಳಿಗೆ ಹೇಗಾಗಿರ್ಬೇಕು ಹೇಳಿ? ಚಿನ್ನುಮರಿ ನೋಡಿ, ತಾಳಿ ಕಟ್ಟಿರೋದು ಯಾರು ಅಂತ ಗೊತ್ತಾಗಿದೆ. ಆದರೆ ತಾಳಿ ಕಟ್ಟಿದವ್ರು ಅವರೇ ಗಂಡ ಅಂತ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಆದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಇಷ್ಟೊಂದು ಗಾಬರಿ ಮಾಡ್ಕೋಬೇಡಿ. ಹಾಂ, ಏನು ನೀನು ಬಾಮೈದ ಜೊತೆಲಿ ಇಟ್ಕೊಂಡೆ ಕತ್ಕುಯ್ಯೋ ಕೆಲಸ ಮಾಡ್ಬಿಟ್ನಲ್ಲ. ಎಲ್ರಿಗೂ ನಾಯಕ ಆಗಿದ್ದು ನಮಗೆ ಮಾತ್ರ ಖಳನಾಯಕ ಆಗ್ಬಿಟ್ಟ. ಬ್ರೋ, ನನಗೂ ಇದೇ ಅರ್ಥ ಆಗ್ತಾ ಇಲ್ಲ. ಮನೆಯವ್ರ ಜೊತೆ ಎಷ್ಟು ಚೆನ್ನಾಗಿದ್ದ. ಅದು ಅಮ್ಮನ ತುಂಬ ಹಚ್ಕೊಂಡಿದ್ದ. ಅತ್ತೆ ಅತ್ತೆ ಅಂತ ಬಾಯಿ ತುಂಬ ಕರಿತಾ ಇದ್ದ. ಇವಾಗ ಅರ್ಥ ಆಯ್ತು ಯಾಕೆ ಹಾಗೆ ಕರಿತಾ ಇದ್ದ ಅಂತ. ಗುಳಿಗೆ ಸಿದ್ಧ ಒಳಗೆ ಮಾಡ್ದ ಅನ್ನೋಗಾಯ್ತು. ನಿನ್ನ ಹೆಂಡತಿ ಏನಪ್ಪ ಇಲ್ಲಿಗೆ ಬಂದೇ ಇಲ್ಲ, ಅಲ್ಲೇ ಇದ್ದಾಳೆ. ಓ, ತಮ್ಮ ಮಾಡಿರೋ ಗನಂದಾರಿ ಕೆಲಸನ ಹೊಗಳೋದಕ್ಕ? ಹಾಗೇನಿಲ್ಲ ಬ್ರೋ, ಕುಡೀಲಿ. ಅದು ಈ ವಿಚಾರದಲ್ಲಿ ಅವಳಿಗೂ ತುಂಬ ಬೇಜಾರಾಗಿದೆ ಕಣ. ಅಕ್ಕಂಗೆ ಹೇಗೆ ಮುಖ ತೋರಿಸೋದು ಅಂತ ಅಲ್ಲೇ ಇದ್ದಾಳೆ ಅಷ್ಟೇ. ಪಾಪ ಬ್ರೋ, ಅವಳ ತಮ್ಮನ ಮದುವೆನ ಧಾಮ್ ಧೂಮ್ ಅಂತ ಚೆನ್ನಾಗಿ ಮಾಡಬೇಕು ಅಂತ ಕನ್ಸು ಕೊಟ್ಕೊಂಡಿದ್ಲು. ನಾವಿಬ್ರು ಸೇರಿ ಒಂದು ಕಾರು ಗಿಫ್ಟ್ ಮಾಡಬೇಕು ಅಂತ ಇದ್ವಪ್ಪ. ಹೀಗಾಗೋಯ್ತು, ಅದಕ್ಕೆ ಅಲ್ಲೇ ಇದ್ದಾಳೆ ಪಾಪ. ಬದಲಾರೆ ನನ್ನ ಮಗ ಇವನು. ನಾನು ಕೇಳಿದ್ರೆ ಮಾತ್ರ ದುಡ್ಡಿಲ್ಲ ಅಂತಾನೆ. ಈಗ ಅವನಿಗೆ ಕಾರ್ ಗಿಫ್ಟ್ ಕೊಡ್ತಾನ. ನೋಡ, ಅದೇನೇ ಇರಲಿ, ನನ್ನ ತಂಗಿಗಾಗಿರೋ ಅನ್ಯಾಯನ ನಾವು ಸರಿ ಮಾಡಬೇಕು. ಅದಕ್ಕೆ ನಾವಿಬ್ಬರು ಒಂದು ಡಿಸಿಷನ್ನಿಗೆ ಬರಬೇಕು. ದೊಡ್ಡವ್ರು ಇದಾರಲ್ಲ ಬ್ರೋ, ನಾವೇನು ಡಿಸೈಡ್ ಮಾಡೋದು? ದೊಡ್ಡವ್ರು ಅನ್ಸ್ಕೊಂಡವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ಯಲ್ಲ, ಅದಕ್ಕೆ ಹೇಳಿರೋದು ದೊಡ್ಡವರು ದಡ್ರು ಅಂತ. ಅವರು ಭಾವನ ಜೀವನನ ಸರಿ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಅದಕ್ಕೆ ನಾವೇ ಅವಳ ಜೀವನನ ಸರಿ ಮಾಡಬೇಕು. ನಮಗೆ ಅನ್ಯಾಯ ಆಗಿದೆ, ಪರಿಹಾರ ಕೊಡಿ ಅಂತ ಕೇಳಬೇಕು. ಪರಿಹಾರನ? ಏನು ಪರಿಹಾರ? ನೀನು ಯಾವ ಸಹ ಬಿಸ್ನೆಸ್ ಮನ್ನ, ನಿನಗೆ ನಷ್ಟ ಆದರೆ ಪರಿಹಾರ ಕೇಳಲ್ವ? ಇದು ಹಾಗೆ. ನಾವು ಸೈಲೆಂಟ್ ಆಗಿದ್ರೆ ಅವರು ಸೈಲೆಂಟ್ ಆಗಿದ್ದು ಅದಕ್ಕೆ ಈಗಲೇ ಹೋಗಿ ನಮಗೆ ಅನ್ಯಾಯ ಆಗಿದೆ, ಪರಿಹಾರ ಕೊಡಿ ಅಂತ ಗಲಾಟೆ ಮಾಡೋಣ. ಬ್ರೋ, ಏನೋ ಮಾತಾಡ್ತಿದ್ಯಾ? ಅದು ನಮ್ಮ ಮಾವನ ಮನೆ ಕಣೋ. ನಾನು ಹೋಗಿ ಅಲ್ಲಿ ಗಲಾಟೆ ಮಾಡೋದಾ? ಈಗ ತಾನೇ ಎಲ್ಲ ಸರಿ ಹೋಗ್ತಿದೆ, ಮತ್ತೆ ನಾನು ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರೆ ನನ್ನ ಅವರ ಮಧ್ಯೆ ಮತ್ತೆ ಡಿಸ್ಟೆನ್ಸ್ ಬೆಳೆದ್ಬಿಡುತ್ತೆ ಕಣ. ನನಗಿಷ್ಟ ಆಗಲ್ಲಪ್ಪ. ಭಾವನಾ ನಿನ್ನ ಅಕ್ಕ ತಾನೆ? ಹೌದು. ಅವಳ ಜೀವನ ಏನಾದರೂ ಪರವಾಗಿಲ್ವಾ? ನಿನಗೆ ನಿನ್ನ ಮಾವನ ಮನೇಲಿ ಮರ್ಯಾದೆ ಸಿಗ್ಬೇಕಲ್ಲ? ಬ್ರೋ, ನಾನು ಹಾಗೆಲ್ಲ ಹೇಳ್ತಾ ಇರೋದು. ಹೋಗ್ಲಿ ಬಿಡು, ಸುಮ್ಮನೆ ಜಗಳ ಯಾಕೋ. ನೋಡೋ, ಒಂದೆರಡು ದಿವಸ ವೆಯ್ಟ್ ಮಾಡೋಣ. ಆಮೇಲೆ ಎಲ್ಲರೂ ಸೇರಿಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬರೋಣ, ಸರಿನಾ? ಅದೆಲ್ಲ ಆಗಲ್ಲ ಕಣ. ಕಬ್ಬಣ ಕಾದಾಗ ಹೊಡೆದ್ರೆ ಅದು ಒಂದು ಶೇಪಿಗೆ ಬರೋದು. ಬಿಸಿ ಇದ್ದಾಗಲೇ ಈ ವಿಷಯನ ಮುಟ್ಟಿಸ್ಬೇಕು, ಗೊತ್ತಾಯ್ತಾ? ಇಲ್ಲಾಂದ್ರೆ ರಾಜಕೀಯದವ್ರು ಗೊತ್ತಲ್ಲ, ಬೇಕಾದಾಗೆ ಬಣ್ಣ ಬದಲಾಯಿಸ್ಬಿಡ್ತಾರೆ. ಇಲ್ಲ ಬ್ರೋ, ನನಗಂತೂ ಅಲ್ಲಿಗೆ ಬರೋದಕ್ಕೆ ತುಂಬ ಭಯ ಆಗ್ತದೆ. ನೋಡ, ನಿನಗದು ಮಾವನ ಮನೆ ಇರ್ಬೋದು, ನನಗೇನು ಅಲ್ವಲ್ಲ. ನೀನು ಬಾ, ಬರದೇ ಇರೋ, ನಾನು ಅಲ್ಲಿಗೆ ಹೋಗ್ತೀನಿ, ಪರಿಹಾರ ಕೇಳ್ತೀನಿ. ಒಡದೇ ಇದ್ರೆ ನಾನು ಯಾರು ಅಂತ ತೋರಿಸ್ತೀನಿ, ನೋಡ್ತಾ ಇರೋ. ಅಲ್ಲ ಬ್ರೋ, ಅಲ್ವೋ? ಅಯ್ಯೋ ದೇವ್ರೆ, ಮೊದಲಿಗೆ ಎಲ್ಲರೂ ಟೆನ್ಷನಲ್ಲಿದ್ದಾರೆ. ಈಗ ಇವನು ಹೋಗಿ ಅದೇನೇನು ಮಾತಾಡಿ ನನ್ನ ತಲೆಗೆ ತರ್ತಾನೋ ಗೊತ್ತಿಲ್ವಲ್ಲಪ್ಪ. ಅಲ್ಲ ರೀ, ಈಗ ಸಿದ್ದು ಏನಂತ ಮಾಡಬಾರ್ದು ತಪ್ಪು ಮಾಡಿದ್ದಾರೆ ಅಂತ ನೀವೆಲ್ಲ ಹೀಗೆ ಆಡ್ತಿದ್ದೀರಾ? ಅಲ್ಲ, ಮಾವಂಗೇನೋ ಕೋಪ ಇರುತ್ತೆ, ಒಪ್ಕೊಳ್ಳೋಣ. ಆದರೆ ಸಿದ್ದುಗೆ ಅಣ್ಣ ಅಂತ ಇರೋದು ನೀವೊಬ್ಬರೇ. ನೀವಾದರೂ ಪಾಪ ಅವ್ರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡೋದಲ್ವಾ? ಏನು ಮಾತಾಡ್ತಾ ಇದೆಯಾ ನೀನು? ಇಂಥದಕ್ಕೆ ಯಾರ ಸಪೋರ್ಟ್ ಮಾಡಲ್ಲ. ಅವ್ನು ಮಾಡಿರೋದು ಸಣ್ಣ ತಪ್ಪೇನಲ್ಲ. ಊರವ್ರ ಮುಂದೆ ಅಪ್ಪಯ್ಯನ ಮರ್ಯಾದೆ ತೆಗೆದುಬಿಟ್ಟವನೆ. ನಮ್ಮ ಅಪ್ಪಯ್ಯ ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದ ಗೌರವನ ಒಂದು ಕ್ಷಣದಲ್ಲಿ ಮಣ್ಪಾಲು ಮಾಡಿಬಿಟ್ಟ. ಇಂಥದಕ್ಕೆ ಸಪೋರ್ಟ್ ಮಾಡು ಅಂತ್ಯಾ? ನೋಡು, ನನಗೆ ಅವನಿಗಿಂತ ನಮ್ಮಪ್ಪ ಅವ್ವನೇ ಮುಖ್ಯ. ಅವ್ರು ಏನು ಹೇಳ್ತಾರೋ ಅದನ್ನೇ ಸರಿ ಅನ್ನೋ ನಾನು. ಅಯ್ಯೋ, ನಾನು ಅರ್ಥದಲ್ಲಿ ಹೇಳಿಲ್ಲ ರೀ. ಪಾಪ ಸಿದ್ದು ಏನೋ ತಿಳಿಲಾರ್ದೆ ಅಂತ ಒಂದು ತಪ್ಪು ಮಾಡಿಬಿಟ್ಟಿದ್ದಾರೆ. ಅವರು ಭಾವನಾನ ತುಂಬ ಪ್ರೀತಿಸ್ತಾರೆ. ಎಲ್ಲವ್ರ ಕೈ ತಪ್ಪು ಹೋಗ್ತಾರೋ ಅಂತ ದುಡುಕಿ ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ಬೇಕು. ಏನು ಮಾಡೋಕ್ಕಾಗುತ್ತೆ ರೀ?
ಅವ್ರಿಗೆ ಅಣ್ಣ ಅಂತ ಇರೋದು ನೀವೊಬ್ಬರೇ ಅಲ್ವಾ? ಅವರಿಬ್ಬರನ್ನೂ ನೀವೇ ಒಂದು ಮಾಡಬೇಕಲ್ವಾ ಅಂತ ಹೇಳ್ತಿದ್ದೀನಿ. ನೋಡು ನೀಲೋ, ಪದೇ ಪದೇ ಅವನಿಗೆ ಸಪೋರ್ಟ್ ಮಾಡು ಅಂತ ಹೇಳಬೇಡ. ನಮ್ಮಪ್ಪಯ್ಯ ಅವನ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ರು, ನಂಬಿಕೆ ದ್ರೋಹ ಮಾಡಿಬಿಟ್ಟ ಅವನು. ಇಂಥದ್ದನ್ನೆಲ್ಲ ಹೆಂಗೆ ಸಪೋರ್ಟ್ ಮಾಡೋದು? ಯಪ್ಪ, ಇವ್ರು ಮಾತಾಡಿದ್ರೇ ಅಪ್ಪನ ಪುರಾಣ ಶುರು ಮಾಡಿಬಿಡ್ತಾರೆ. ಇವ್ರನ್ನ ಹೀಗೆಲ್ಲ ದಾರಿಗೆ ತರೋಕ್ಕಾಗಲ್ಲ. ಅವ್ರ ದಾರಿಗೆ ಹೋಗಿ ನನ್ನ ದಾರಿಗೆ ಕರ್ಕೋಬೇಕು. ನೀವು ಹೇಳ್ತಿರೋದು ನಿಜಾನೇ ರೀ. ಸಿದ್ದು ಇಂಥ ಕೆಲಸ ಮಾಡಬಾರ್ದಾಗಿತ್ತು, ಆದರೆ ಮಾಡಿಬಿಟ್ಟಿದ್ದಾರೆ. ಈಗ ಆಗೋಗಿರೋದಕ್ಕೆ ಪಶ್ಚಾತ್ತಾಪ ಪಟ್ಟು ನೊಂದ್ಕೊಂಡು ಏನು ಪ್ರಯೋಜನ ಹೇಳಿ? ಈಗ ನೀವು ಇದೇ ಥರ ಕೋಪ ಮಾಡಿಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಕೂತ್ರೆ ಹೇಗೆ ಹೇಳಿ? ಮನೆ ಹಿರಿ ಮಗ ನೀವು. ಅಟ್ಲೀಸ್ಟ್ ನೀವಾದರೂ ನಿಮ್ಮ ತಂದೆ ಜೊತೆ ಇದ್ದು ಅವ್ರಿಗೆ ಸಮಾಧಾನ ಹೇಳಬೇಕು, ಧೈರ್ಯ ಹೇಳಬೇಕು, ವಿಶ್ವಾಸ ತುಂಬಬೇಕು ಅಲ್ವಾ? ಆಗ್ಲಾದರೂ ಅವ್ರಿಗೆ ಕಿರಿಮಗ ಏನೋ ಹೀಗೆ ಮಾಡ್ಬಿಟ್ಟ, ಕೊನೆ ಪಕ್ಷ ದೊಡ್ಡ ಮಗನಾದರೂ ನನ್ನ ಜೊತೆ ಇದ್ದಾನಲ್ಲ ಅನ್ನೋ ಧೈರ್ಯ ಇರುತ್ತೆ. ಇಲ್ಲಾಂದರೆ ಇನ್ನೂ ಕುಗ್ಗೋಗ್ತಾರಲ್ರಿ ಪಾಪ ಮಾವ. ನಾನು ಅವ್ರ ಜೊತೆ ಇಲ್ಲದೆ ಎಲ್ಲೋದನು. ಅವ್ರಿಗೆ ಯಾವಾಗಲೂ ನೆರಳಾಗಿರ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ಅವ್ರಿಗೊಂಚೂರು ತೊಂದರೆ ಆಗದಿರೋ ಹಂಗೆ ನೋಡ್ಕೊತೀನಿ. ಮಾತು ಹೇಳಿದ್ರಿ ರೀ. ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಸಾಕ್ಷಾತ್ ಶ್ರೀರಾಮನೇ ನಿಮ್ಮ ರೂಪದಲ್ಲಿ ಬಂದು ಈ ಥರ ಎಲ್ಲ ಮಾತಾಡ್ಸಿದಾನೇನೋ ಅಂತ ಅನ್ಸುತ್ತೆ. ನನಗಂತೂ ನಿಮ್ಮ ಹೆಂಡತಿ ಆಗಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜವಾಗ್ಲೂ ರೀ, ತುಂಬ ಖುಷಿ ಆಗ್ತಿದೆ. ಒಬ್ಬ ದೊಡ್ಡ ಮಗ ಯಾವಾಗಲೂ ತಂದೆ ತಾಯಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡೋನು ಅಲ್ಲ ರೀ. ನಿಮ್ಮಂಥ ಅಣ್ಣನ ಜೊತೆಲಿದ್ದು ಕೂಡ ಸಿದ್ದು ಯಾಕ್ರಿ ಈ ಥರ ಆಗ್ಬಿಟ್ರು? ಛೇ, ಹೋಗ್ಲಿ ಬಿಡಿ. ಮಾವ ಬೇರೆ ಸಿದ್ದು ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ಎಷ್ಟು ಪ್ರೀತಿ ಮಾಡ್ತಾಯಿದ್ರು. ಅದು ಅಲ್ಲದೆ ಸಿದ್ದುನೇ ಮುಂದಿನ ವಾರಸ್ದಾರ ಅಂತ ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ರು ಅಲ್ವಾ? ಆದರೆ ಈಗ ಮಾವನ ನಂಬಿಕೆ ಸಂಪೂರ್ಣವಾಗಿ ಚಿದ್ರ ಆಗೋಗ್ಬಿಟ್ಟಿದೆ. ಅದಕ್ಕೆ ಮಾವ ಈಗ ಸಿದ್ದುನಂತೂ ಮುಂದಿನ ವಾರಸ್ದಾರ ಅಂತ ಹೇಳೋ ಚಾನ್ಸಸ್ ಇಲ್ಲ. ಬೈ ಚಾನ್ಸ್ ಏನಾದರೂ ಮಾವ ನೀವೇ ರಾಜಕೀಯಕ್ಕೆ ಮುಂದಿನ ವಾರಸ್ದಾರ ಅಂತ ಹೇಳಿದ್ರೆ ನೀವು ಅದನ್ನು ಒಪ್ಕೋತೀರಾ ತಾನೆ? ನೋಡು, ಈಗ ಅದನ್ನೆಲ್ಲ ಮಾತಾಡೋಕ್ಕೆ ಸರಿಯಾದ ಸಮಯ ಅಲ್ಲ. ಮೊದಲು ಅಪ್ಪಯ್ಯ ಈ ಮನಸ್ಥಿತಿಯಿಂದ ಆಚೆ ಬರಬೇಕು. ಆಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಕೇಳ್ತೀನಿ. ನಮ್ಮ ಅಪ್ಪಯ್ಯ ಇಂಥದಕ್ಕೆಲ್ಲ ಭಯ ಪಡೋರಲ್ಲ. ನನಗೆ ನಂಬಿಕೆ ಇದೆ ಅವ್ರು ಆದಷ್ಟು ಬೇಗ ಇದರಿಂದ ಆಚೆ ಬಂದು ರಾಜಕೀಯದ ಕೆಲಸದಲ್ಲಿ ಬ್ಯುಸಿ ಆಯ್ತಾರೆ ಅಂತ. ಅದು ಅಲ್ಲದೆ ಅವ್ರು ಈ ಎಲೆಕ್ಷನಲ್ಲಿ ಗೆಲ್ತಾರೆ ಅನ್ನೋ ಭರವಸೆ ನನಗಿದೆ. ಅಷ್ಟು ಭರವಸೆ ನಿಮಗಿದೆ ಅಂದಮೇಲೆ ನನಗಿನ್ನೇನು ಬೇಕು? ನನಗೂ ಅಷ್ಟೇ ಸಾಕು ಬಿಡ್ರಿ. ಆದರೆ ಸಂದರ್ಭಗಳೆಲ್ಲ ನಿಮ್ಮ ಕಡೆನೇ ಬೆರಳು ಮಾಡಿ ತೋರಿಸ್ತಾ ಇದೆ ಅಂತ ಅಂದಾಗ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ಮೂರ್ಖತನ ಅಂತ ಅನ್ನಿಸ್ಕೊಳತ್ತಲ್ವಾ? ಅದಕ್ಕೆ ಯಾವಾಗಲೂ ನಿಮ್ಮ ತಂದೆ ಮಾತನ್ನೇ ಪರಿಪಾಲಿಸೋ ನೀವು ಅವರೇ ಏನಾದರೂ ಇಂಥ ಒಂದು ಅವಕಾಶ ನಿಮಗೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ಕೈ ಕಟ್ಟು ಕೂತ್ಕೋಬೇಡಿ. ಅಲ್ಲ, ಪ್ರಪಂಚದಲ್ಲಿ ಇಂಥ ಅವಕಾಶ ಎಷ್ಟು ಜನಕ್ಕೆ ತಾನೇ ಸಿಗುತ್ತೆ ಹೇಳಿ? ನಿಮ್ಮ ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ಕೇಳಿ. ಅವಕಾಶ ಬಂತು ಅಂತಂದರೆ ಒಪ್ಕೊಳ್ಳಿ. ಅದೆಲ್ಲ ಆಮೇಲೆ ನೋಡೋಣ ಬಿಡು. ಆಮೇಲೆ ನೀನು ಆ ಸಿದ್ದುಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಕೂತ್ಕೋಬೇಡ. ನಿನಗೆ ಗೊತ್ತಲ್ಲ, ಆ ಪೂರ್ವಿ ಇವನ್ ಮದುವೆಗೆ ಒಪ್ಪದೇ ಇದ್ದಾಗ ನೀನು ಎಷ್ಟೆಲ್ಲ ಪ್ರಯತ್ನಪಟ್ಟು ಮದುವೆಗೆ ಒಪ್ಪಿಸ್ದೆ ಅಂತ. ಅದ್ರ ಬಗ್ಗೆ ಕೃತಜ್ಞತೆ ಇಲ್ದವನಿಗೆ ನಾವು ಏನೂ ಸಪೋರ್ಟ್ ಮಾಡಬಾರ್ದು. ಆಯಿತು ಬಿಡ್ರಿ, ನೀವು ಸ್ವಲ್ಪ ಸಮಾಧಾನವಾಗಿರಿ. ನಾನು ಯಾವತ್ತಿದ್ರೂ ನಿಮಗೆ ಸಪೋರ್ಟ್ ಮಾಡೋದು. ನಿಮಗೂ ಗೊತ್ತಲ್ವಾ, ನನಗೆಲ್ಲರಿಗಿಂತ ನೀವೇ ಮುಖ್ಯ. ನೀವೇನು ಚಿಂತೆ ಮಾಡಬೇಡಿ. ನಾನು ಮಾವನ ಮನ್ಸಿಗಾಗಿರೋ ನೋವನ್ನ ಕಡಿಮೆ ಮಾಡೋಕ್ಕೂ ಪ್ರಯತ್ನ ಪಡ್ತೀನಿ. ಅಷ್ಟು ಮಾಡು. ಅಣ್ಣ ಅನ್ನೋ ಅಭಿಮಾನ ಅವನಿಗಿಲ್ಲ ಅಂದಮೇಲೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಜನ ಎಲ್ಲ ಸಿದ್ದು ಇದ್ದ ಕಡೆ ತೊಂದರೆಗೆ ಜಾಗ ಇಲ್ಲ ಅನ್ನೋರು. ಆದರೆ ಈಗ ಅವನೇ ತೊಂದರೆಗೆ ಸಿಕ್ಕಾಕೊಂಡು ಆ ತೊಂದರೆನ ನಾವು ಅನುಭವಿಸಂಗೆ ಮಾಡಿಬಿಟ್ಟವನೆ. ನೋಡು, ನೀನು ಜಾಸ್ತಿ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೊಸಿ ಮನೆಯವ್ರ ಕಡೆ ಗಮನ ಕೊಡು. ಹಾಂ, ಆಯಿತು ರೀ.
ರೀ, ಇದೇ ನನಗೂ ಬೇಕಾಗಿದ್ದು. ಸಿದ್ದು ನಿಮಗೆ ಅಪೋಸ್ ಮಾಡೋ ಹಾಗಾಗಬೇಕು ಅಂತಲೇ ಅಲ್ವಾ ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ದು. ಏನು ಮುಂದಿನ ಜನನಾಯಕ ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ರಿ. ಈಗ ನೋಡಿದ್ರೆ ಹೀಗೆಲ್ಲರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟ. ಈಗ ಅವನ ಮೇಲಿನ ಪ್ರೀತಿ ಕಡಿಮೆ ಆಗಿ ನೀವೇ ಮುಂದಿನ ವಾರಿಸ್ತಾರಾ ಅಂತ ಹೇಳಬೇಕು. ಹಾಗೆ ಮಾಡ್ತೀನಿ.